ಎಸ್ಸಿ ಜಾತಿ ಗಣತಿ ವೇಳೆ ಮನೆ ಮಾಲೀಕನಿಗೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದಂತಹ ವ್ಯಕ್ತಿ ಬಿಬಿಎಂಪಿ ಸೂಪರ್ವೈಸರ್ ಸುರೇಶ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಕ್ಕೆ ಹೊಡೆದೆ ಅನ್ನೋದ್ರ ಬಗ್ಗೆ ಏನಾದರೂ ಅವರು ಸ್ಪಷ್ಟನೆ ಕೊಡ್ತಾರಾ ಅಥವಾ ಅದಕ್ಕೂ ಒಂದು ಜಸ್ಟಿಫಿಕೇಶನ್ ಇದೆ ನೋಡೋಣ. ನೋಡಿ ಸರ್, ನನ್ನ ಮೊಬೈಲು ನೆನ್ನೆ ಬಿದ್ದು ಹೊಡೆದಾಗಿದೆ. ಅವ್ರು ಪುಷ್ ಮಾಡಿದಾಗೆ ಆ ವಿಡಿಯೋ ನನ್ನ ಮೊಬೈಲಲ್ಲೂ ಇದೆ. ಅಲ್ಲ, ನಾನು ಕ್ಲಿಯರ್ ಆಗಿ ಕೇಳ್ತಾ ಇದ್ದೀನಿ ಸರ್, ನೀವು ತಳ್ಳಿರೋದು ಕಾಲಿಂದ ಒದ್ದಿರೋದು ಸರಿನಾ ಅಂತ ಕೇಳ್ತಿದ್ದೀನಿ ಸರ್. ನೀವು ಬರೀ ಅದನ್ನೇ ಕೇಳ್ತಾ ಇದ್ದೀರಾ, ನಾನು ಏನಕ್ಕೆ ಆ ಥರ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ. ನಾನೇ ವಾಪಸ್ ಹೇಳ್ತಾ ಇದ್ದೀನಿ. ಅವ್ರು ಕೇಳಿದ್ದು ಡೈರೆಕ್ಟಾಗಿ ಕೇಳಿದ್ದಾರೆ. ಪಿಕೆನ ಅವ್ರ ಮಗ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡಿದ್ದಾರೆ. ನೆನ್ನೆ ಅವ್ರ ಮಗ ಅವ್ರ ವೈಫ್ ಮಾಡಿದ್ದಾರೆ ಅನ್ಸುತ್ತೆ ವಿಡಿಯೋ. ಅವ್ರ ಮಗ ನೆನ್ನೆ ಕಾಲೇಜ್ಗೆ ಹೋಗಿದ್ದಾರೆ ಅನ್ಸುತ್ತೆ. ಅವ್ರು ಇಲ್ವೇ ಇಲ್ಲ ಮನೆಯಲ್ಲಿ. ಆಯ್ತಾ, ರಸ್ತೆಯಲ್ಲಿ ಏನಾಗಿದೆ ಅಂತ ಅವ್ರು ನೋಡಿಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರು ಬರೀ ಅವ್ರಿಗೆ ಏನು ತಿಳ್ಕೊಂಡಿದ್ದಾರೆ ಅದನ್ನ ಮಾತ್ರ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಅವ್ರು ಇರಲೇ ಇಲ್ಲ ಸರ್. ಈಗ ನೋಡಿ, ಸುಮಾರು ಜನರಿಗೆ ಗೊಂದಲ ಇದೆ. ಎಲ್ಲಂದ್ರೆ ಅಲ್ಲೇ ಮನೆಗಳಿಗೆ ಹೋಗ್ತಾರೆ, ಸ್ಟಿಕ್ಕರನ್ನು ಅಂಟಿಸ್ತಾರೆ. ಈಗ ಆರೋಗ್ಯ ಸಿಬ್ಬಂದಿಗಳು ಅಥವಾ ಆಶಾ ವರ್ಕರು ಅಥವಾ ಬೇರೆ ಇಲಾಖೆ ಸಿಬ್ಬಂದಿಗಳು ಸ್ಟಿಕ್ಕರನ್ನು ಅಂಟಿಸ್ತಾರೆ. ಈಗ ಪೌರ ಕಾರ್ಮಿಕರು ಬಂದು ನೀವು ಸ್ಟಿಕ್ಕರನ್ನು ಅಂಟಿಸ್ತಾರೆ ಅಂತಂದರೆ ಸಹಜವಾಗಿ ಜನರಿಗೆ ಗೊಂದಲ ಇದೆ. ಇವ್ರು ಯಾಕೆ ಅಂಟಿಸ್ತಾರೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆದರೆ ಅವ್ರಿಗೆ ತಿಳಿಸಿ ಹೇಳುವಂತಹ ವಿಧಾನ ಬೇರೆ ಆಗಬೇಕಾಗಿತ್ತು ನಿಮ್ಮದು. ಸರ್, ನಾನು ಯಾವ್ಯಾವ ಮನೆ ವಿಸಿಟ್ ಮಾಡಿ ಯಾವ್ಯಾವ ಮನೆ ಸೆನ್ಸಸ್ ಮಾಡಿದ್ದೀನಿ, ಪ್ರತಿ ಮನೆಗೂ ಈಗ ಹೋಗೋಣ ಬನ್ನಿ. ಒಂದೇ ಒಂದು ಮನೆಯವ್ರ ಹತ್ರ ಆದರೂ ನಾವು ರಫಾಗಿ ನಡ್ಕೊಂಡಿರೋದಾಗಲಿ, ಒಂದು ಕೆಟ್ಟ ಮಾತಾಡಿರೋದಾಗಲಿ, ಅವ್ರ ಹತ್ರ ತಾಳ್ಮೆ ಕಳ್ಕೊಂಡಿರೋದಾಗಲಿ ಒಂದೇ ಒಂದು ಮನೆಯವ್ರು ಹೇಳಿ. ಪ್ರತಿ ಮನೆ ಮುಂದೆ ನಿಂತು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಮೇಡಮ್ ಈ ಥರ ಇದೆ, ಇದೇ ಕಾರಣಕ್ಕೆ ಸೆನ್ಸಸ್ ಬಂದಿರೋದು, ನಿಮ್ಮದು ಕ್ಯಾಸ್ಟ್ ಯಾವ್ದು ಬರುತ್ತೆ. ಅಂದರೆ ಮತ್ತೆ ಯಾಕೆ ಇಲ್ಲಿ ತಾಳ್ಮೆ ಕಳ್ಕೊಂಡ್ರಿ ಸರ್? ಸರ್, ಅವರು ಏಕಾಏಕಿ ಬಂದು ಆಲ್ರೆಡಿ ಅವ್ರಿಗೂ ನಮಗೂ ಪ್ರಾಬ್ಲಮ್ ಇದೆ ಸರ್. ನಾನು ಆಲ್ರೆಡಿ 4 ಜನ ಪೀಕನ್ನ ಅವ್ರ ರಸ್ತೆಯಿಂದ ಚೇಂಜ್ ಮಾಡಿದ್ದೀನಿ. ಅವರು ರಸ್ತೆಯಲ್ಲಿ ನಾಯಿನ ಕರ್ಕೊಂಡು ಬಾತ್ರೂಮ್ಗೆ ಹೋಗಿಸ್ತಾರೆ. ಅದು ವಿಚಾರಕ್ಕೂ ನಮಗೂ ಅವ್ರಿಗೂ ಅದಾಗಿದೆ. ಅವ್ರ ಮನೆ ಹತ್ರ ಅವ್ರೇ ಸಾಕಿರೋ ನಾಯಿ ಮೇಲೆ ಬಂದಿಲ್ಲ, ಅವ್ರ ಮನೆ ಹತ್ರ ಇರೋ ನಾಯಿ 2-3 ಸತಿ ಮೈ ಮೇಲೆ ಬಂದಿದೆ. ಆ ವಿಚಾರಕ್ಕೂ ಒಂದು ಸಲ ವಾದ ಆಗಿದೆ ಅವ್ರಿಗೂ ನಮಗೂ. ನಮ್ಮ ಪೀಕೆಗಳಲ್ಲಿ ಕಸ ಗುಡಿಸೋಕೆ ಎದುರ್ಕೋತಾರೆ. ಈ ವಿಷಯ ಅವ್ರ ಹತ್ರ ಮಾತಾಡಿದವಾಗ ಅವಾಗ ಒಂದು ಸತಿ ಬೇಜಾರು ಮಾಡ್ಕೊಂಡ್ರು ಅವರು. ನಾವು ಆಗಲಿ ಬಿಡು, ಆಯಿತು ಕೆಲಸ ಮಾಡೋದೈತಾನೆ ಅಂತ ಅವಾಗೂ ಸುಮ್ಮನದು. ಫಸ್ಟು ನಮಗೆ ಹಿಂಗೆ ತೊಂದರೆ ಆಗ್ತದೆ ಅಂತ ಅವ್ರಿಗೂ ಹೇಳ್ಕೊಂಡು ನಮಗೂ ಬೇಜಾರಾಯಿತು, ಸ್ವಲ್ಪ ಜೋರಾಗಿ ಕೇಳ್ದು. ಆಮೇಲೆ ಹಂಗೆ ಅವರು ವಾಪಸ್ ಹೇಳಿದ್ರು, ಸರಿ ಬಿಡಿ ಸರ್ ಆಯಿತು ಅಂತ. ಲಾಸ್ಟ್ ಟೈಮ್ ಅದೇ ಮಾತಾಡ್ಕೊಂಡು ಸುಮ್ಮನದು. ಲಾಸ್ಟ್ ಟೈಮು ಜಗಳ ಆಗೋ ಥರನೇ ಏನಿರಲಿಲ್ಲ. ಈಗ ವಿಚಾರದಲ್ಲಿ ನಿಮಗೆ ಅವಮಾನ ಆಯಿತು, ನಿಮಗೆ ಬೈದರು, ಮತ್ತೊಂಥರ ಮಾಡಿದರು ಅಂತ ಹೇಳಿದರೆ ನಿಮ್ಮ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸಬಹುದಾಗಿತ್ತು. ಇಲ್ಲಿ ಪ್ರಶ್ನೆ ಇರೋದು ಆ CCTVಗಳ ಆಧಾರದ ಮೇಲೆ. ಈಗ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಸರ್, ಅವರು ವಾಯ್ಸ್ ರೆಕಾರ್ಡ್ ಏನೂ ಕೊಟ್ಟಿಲ್ಲ. ಮೊದಲಿಂದ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾವು ಬಂದು ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ದು, ರಸ್ತೆ ಅವ್ರ ಮನೆಯಿಂದ ಹೊರಗಡೆಗೆ ಬಂದು ಪಕ್ಕದ ಮನೆ ಮುಂದೆ ನಿಂತಿರೋರ ಹತ್ರ ಜೋರು ಗಲಾಟೆ ಮಾಡ್ಕೊಬಂದವ್ರು ಅವರು. ಆಯ್ತಾ, ನೀನು ಯಾವ ಜಾತಿಯವನೋ ನಿಮ್ಮ ಸಂಬಂಧಪಟ್ಟವ್ರಿಗೆ ಹೇಳಿದ್ರ ಮೇಲಾಧಿಕಾರಿಗಳಿಗೆ ಹಿಂಗೆ ನಮಗೆ ತೊಂದರೆ ಆಯಿತು, ಈ ಥರ ಗಲಾಟೆ ಆಯಿತು ಅಂತ? ಸರ್, ಇಮಿಡಿಯೇಟ್ಲಿ ತಿಳಿಸಿದ್ದೀವಿ. ಆಯ್ತಾ, ಯಾರಿಗೆ ನನ್ನ ಹೆಲ್ತ್ ಇನ್ಸ್ಪೆಕ್ಟರ್ ಪ್ರಕಾಶ್ ಸರ್ ಅಂತ ತಿಳಿಸಿದ್ದೀನಿ ಅವರಿಗೆ. ಅವರು ನೆನ್ನೆ ಡ್ಯೂಟಿಲೇ ಇದ್ದರು. ಆಯಿತಾ, ನನ್ನ ಜೊತೆಲಿ ಅವರು ಅಕ್ಷಯ್ ಅಂತ ಇದ್ದಾರೆ. ಅವ್ರ ಜೊತೆಲೇ ನಾನು ಸ್ಕ್ಯಾನಿಂಗ್ ಮಾಡ್ತಾ, ಅವ್ರು ಒಂದು ಸೈಡ್ ನಾನೊಂದು ಸೈಡ್ ಮಾಡ್ಕೊಂಡು ಬರ್ತಾ ಇದ್ದೆ, ಬೇಗ ಮುಗಿಸೋದ ಅಂತ. ಏಕಾಏಕಿ ಬಂದು ನಮ್ಮ ಪೀಕನ ನೀನು ಯಾವ ಜಾತಿಯವನೋ ನನ್ನ ಜಾತಿ ಕೇಳೋದಕ್ಕೆ ಅಂತಲೂ ಮಾತಾಡಿದ್ದಾರೆ ಅವರು. ನಾನು ಇದೆಲ್ಲ ಹೇಳೋಕೆ ಹೋಗಿಲ್ಲ. ಅರ್ಥ ಆಯ್ತಾ? ಈಗ ಮಾತಾಡ್ತಾ ಹೋದರೆ ಇನ್ನೊಬ್ರು ಹೆಸರಾಳು ಮಾಡ್ತಾರಾಗುತ್ತೆ. ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ? ಸರ್, BBMPಯಿಂದನೇ ಡ್ಯೂಟಿಗೆ ಹಾಕಿರೋದು ಸರ್. BBMPಯಿಂದ JC ಹಾಕಿದ್ದಾರೆ ಸರ್. ಮಾಡಬಹುದು ಸರ್. ಆರ್ಡರ್ ಕಾಪಿ ಇದೆ, ನನ್ನ ಹೆಸರು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಬಂದಿದ್ದೀನಿ ಡ್ಯೂಟಿಗೆ. ನಾನು ಆಲ್ರೆಡಿ 1150 ಮನೆ ಮಾಡಿದ್ದೀನಿ. ಪ್ರತಿ ದಿವಸ ಯಾವ ಮನೆ ವಿಸಿಟ್ ಮಾಡಿದ್ದೀನಿ ಎಲ್ಲ ಮನೆಗೂ ಹೋಗೋಣ. ತಪ್ಪಿದ್ರೆ ನೀವು ಅಲ್ಲೇ ಮಾತಾಡಿ. ಇದೇ ಯಾವಾಗಿಂದ ಕೊಟ್ಟಿದ್ದಾರೆ ನಿಮಗೆ ಅನುಮತಿ? 1 ವೀಕ್ ಆಯ್ತು ಸರ್. ಲಾಸ್ಟ್ ನಿಮಗೆ ಕೊಟ್ಟಿದ್ದಾರಾ ಅಥವಾ ನಿಮ್ಮ ಅಂಡರಲ್ಲಿ ಕೆಲಸ ಮಾಡೋ BBMP ಪೌರ ಕಾರ್ಮಿಕರು ಕೊಟ್ಟಿದ್ದಾರೆ? ಸರ್, ನಮಗೆ ಕೊಟ್ಟಿದ್ದಾರೆ ಸೂಪರ್ವೈಸರ್ಸ್ಗೆ ವಾರ್ಡಲ್ಲಿ. ಅವತ್ತು ನಿನ್ನೆ ದಿನ ಏನಾಯಿತು, ನಮ್ಮ ಪೀಕೆ ಅದೇ ರಸ್ತೆಯಲ್ಲಿ ಕಸ ಗುಡಿಸೋದು. ಅವ್ನ ರಸ್ತೆಯಲ್ಲಿ ಅದೇ ರಸ್ತೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಬೇಗ ಮುಗಿಸ್ಕೊಳ್ಳೋದನ್ನೇ. ಆಲ್ರೆಡಿ 9:45 10 ಗಂಟೆ ಆಗಿದ್ದು, ಟಿಫನ್ ಟೈಮ್. ಇನ್ನು 3 ಮನೆ ಇದ್ದಿದ್ದು. ಅವರು ಇದು ನಾನು ಮಾಡ್ತಾ ಇದ್ದ ಮನೆ, ಅದ್ರ ಪಕ್ಕದ ಮನೆ, ಅದು ಎದುರುಗಡೆ ಮನೆ. ಆಪೋಸಿಟ್ ಮನೇಲಿ ನಮ್ಮ ಇನ್ನೊಬ್ರು ಸೂಪರ್ವೈಸರ್ ಅಕ್ಷಯ್ ಅಂತ ಆಪೋಸಿಟಲ್ಲಿ ಮಾಡ್ತಾಯಿದ್ರು. ಇಲ್ಲಿ ಕರ್ತವ್ಯ ಲೋಪ ನಿಮ್ಮದೇ ಅಲ್ವಾ ಸರ್? ಈಗ ನಿಮಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ, ನೀವು ಹೋಗಬೇಕಾಗಿತ್ತು. ನಿಮ್ಮ ಕೆಳಗಡೆ ನಿಮ್ಮ ಅಂಡರಲ್ಲಿ ಕೆಲಸ ಮಾಡೋವಂಥವ್ರಿಗೆ ಕೈ ಕೊಟ್ಟು ಕಳಿಸ್ತೀರಿ ಅಂದರೆ? ಸರ್, ಈಗ SC ಇರೋ ಮನೆ ಮಾತ್ರ ಕೇಳಿ ಅಪ್ಡೇಟ್ ಮಾಡಿ ಅಂತ ಹೇಳಿದ್ದಾರೆ. ಪ್ರತಿ ಮನೆದು ಕೇಳ್ಕೊಂಡು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ತೀರೋ ಮನೆ ಗೊತ್ತಿರೋದು ಜಾಸ್ತಿ ಅವ್ರು ಡಿಸ್ಟರ್ಬ್ ಮಾಡ್ತಾರೆ. ನಾನು ಕೇಳ್ತಿರೋದು, ಆ ಕೆಲಸ ಮಾಡೋದು ನೀವಾ ಅಥವಾ ಪೌರ ಕಾರ್ಮಿಕರ? ಸರ್, ನನ್ನ ಜೊತೆ ಅಲ್ಲದೇ ರಸ್ತೆ ಗುಡಿಸ್ತಾರೆ ಸರ್. ಇನ್ನೆರಡೇ ಮನೆ ಇದ್ದಿದ್ದು. ಕ್ಲಿಯರ್ ಸರ್. ಅದು ಜವಾಬ್ದಾರಿ ಕೊಟ್ಟಿರೋದು ನಿಮ್ಗೆ ಪೌರ ಕಾರ್ಮಿಕರಿಗೆ? ನಮಗೆ ಕೊಟ್ಟಿರೋದು ಸರ್. ಸ್ಟಿಕ್ಕರ್ ಅಂಟಿಸೋಕ್ಕೆ ಇದ್ದಾರೆ ಸರ್. ನೆನ್ನೆ ಇದ್ದಾರೆ. ನಾನು ಯಾವತ್ತೂ ಕರ್ಕೊಂಡಿಲ್ಲ. ಒಂದು ದಿವಸ ನಾವು ಯಾವ ಪಿಕೆಗಳನ್ನು ಕರ್ಕೊಂಡು. ಅವರು ಹೇಳಿದಾರ ಸ್ಟಿಕ್ಕರ್ ಅನ್ಸ್ಲಿಕ್ಕೆ ಪೌರ ಕಾರ್ಮಿಕರನ್ನ ಬಳಸ್ಕೊಳ್ಳಿ ಅಂತ? ಇಲ್ಲ ಸರ್, ಹೇಳಿಲ್ಲ. ಮತ್ತೆ ನೀವು ಕಳಿಸಿದಿರಿ ಅಲ್ವಾ? ಕಳಿಸಿಲ್ಲ. ನಾ ಅದೇ ರಸ್ತೆಯಲ್ಲೇ ಗುಡಿಸ್ತಾ ಇದ್ದೇನೆ, ನನ್ನ ಪಕ್ಕದಲ್ಲೇ ಇದ್ದಾನೆ ಸರ್. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಆ ಸ್ಟಿಕ್ಕರನ್ನು ಅವ್ರ ಕೈಗೆ ಹೆಂಗೋಯ್ತು? ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಕೆಲಸ, ಅದು ನಿಮ್ಮ ಹತ್ರ ಇರಬೇಕಾಗಿತ್ತು. ಅವ್ರ ಕೈಗೆ ಹೆಂಗೋಯ್ತು? ಸರ್, ಪಿಕೆ ಅದೇ ರಸ್ತೆಯಲ್ಲೇ ಗುಡಿಸ್ತಾನೆ, ನನ್ನ ಜೊತೆಲೇ ಇದ್ದಾನೆ ಅವನು. ಅದೇ ರಸ್ತೆ ಗುಡಿಸಿ 9:30 ಆಗಿತ್ತು ಟೈಮು. ಇನ್ನು ನಾನು ಅವನು ಒಟ್ಟಿಗೆ ಹೊರಡೋಣ ಅಟೆಂಡೆನ್ಸ್ ಬಯೋಮೆಟ್ರಿಗೆ ಟಿಫನ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟೆ ಅವನೊಂದು ಆ ಮನೆಗೆ ಒಂದು ಈ ಮನೆಗೆ ಒಂದು ಅಂಟಿಸ್ಕೊಳ್ಳೋ ಅಂತಂದ್ರೆ ನಾನು ಈ ಮನೆ ಸ್ಕ್ಯಾನಿಂಗ್ ಮಾಡ್ತಾಯಿದ್ದೆ. ಪಕ್ಕದ ಮನೆಯವ್ರು ಆಗಲೇ ಗಲಾಟೆ ಸ್ಟಾರ್ಟ್ ಮಾಡಿದ್ರು. ನಾನು ಇನ್ನೂ ಅವ್ರ ಮನೆ ಹತ್ರಕ್ಕೂ ಹೋಗಿರಲಿಲ್ಲ ಸರ್.
ಅವ್ರು ನಾನು ಏನು ವಿಷಯನೂ ಕೇಳಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಯಾರು ಅಲ್ವ ಅವ್ರ ಮನೆ ಹತ್ರ ವಿಸಿಟ್ ಮಾಡಿಲ್ಲ, ನಾನು ಹಿಂದೆ ಮನೆ ಮಾಡ್ತಾಯಿದ್ದೆ, ಬೇಕಾದ್ರೆ ಬನ್ನಿ ಈಗ ಹೋಗೋಣ, ಆ ಮನೆಯವ್ರನ್ನ ಕೇಳಿ. ನೋಡಿ, ಸುರೇಶ್ ಅವರು ಹೇಳ್ತಿದ್ದಾರೆ, ಮೊದಲಿಗೆ ಆ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನ ಬೇರೆ ರೀತಿಯಲ್ಲಿ ಬೈದ್ರು, ಅದರಿಂದ ನಾವು ಸಿಟ್ಟು ಬಂತು, ಅವರನ್ನು ಕೂಡ ಒಂದಿಷ್ಟು ನಮ್ಮದು ಕೂಡ ಅಲ್ಲಿ ಒಂದಿಷ್ಟು ಮಾತುಕತೆಗಳಾಯಿತು, ವಾಗ್ವಾದಗಳಾಯಿತು. ಆನಂತರ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದ ಹಾಗೆ ತಾಳ್ಮೆ ಕಳೆದುಕೊಂಡು ಆ ರೀತಿಯಾಗಿ ವರ್ತಿಸುವಂಥದ್ದಾಯಿತು ಅಂತ ಹೇಳಿ. ಆದರೆ ಸುರೇಶದ್ದು ಕೂಡ ಒಂದಿಷ್ಟು ತಪ್ಪುಗಳಿದ್ದಾವೆ, ಆದರೆ ಅವರ ಕರ್ತವ್ಯ ಲೋಪವನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದೊಮ್ಮೆ ಏನಾದರೂ ಅವರಿಗೆ ಸಮಸ್ಯೆ ಆಯಿತು, ಅವರ ಕರ್ತವ್ಯಕ್ಕೆ ಏನಾದರೂ ಸಮಸ್ಯೆಯನ್ನು ಅಡ್ಡಿಪಡಿಸಿದ್ರು ಅಂತ ಹೇಳಿದರೆ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು. ಆದರೆ ತಾಳ್ಮೆಯನ್ನು ಕಳೆದುಕೊಂಡು ಸಾರ್ವಜನಿಕರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಅವ್ರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲೇನೋ ಗೊತ್ತಿಲ್ಲ. ಸೊ ಆ ರೀತಿಯಾಗಿ ಬಿಹೇವ್ ಮಾಡಬಾರ್ದಾಗಿತ್ತು. ಸೊ ಇದೀಗ BBMP ಕಮಿಷನರ್ ಅವರು ಆಯಾ ವಲಯದ ಝೋನಲ್ ಕಮಿಷನರ್ ಅವರಿಗೆ ಈಗ ತನಿಖೆಯನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಅವರ ಆರೋಪ ಪ್ರತ್ಯಾರೋಪಗಳು ಏನಿದ್ದಾವೆ ಅದನ್ನು ಆಲಿಸ್ಕೊಂಡು ಮುಂದಿನ ಒಂದಿಷ್ಟು ಪ್ರಕ್ರಿಯೆಗಳು ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಕೂಡ ಮಾಹಿತಿಯನ್ನು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಂಗ್ರಹ ಮಾಡ್ತಾರೆ. ವಿಡಿಯೋ ಜರ್ನಲಿಸ್ಟ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.